ಫ್ರೆಂಡ್ಸ್, ವೆಲ್ಕಮ್ ಟು KRV INFO Kannada ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ವೆಬ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಆ ವೆಬ್ ಅಪ್ಲಿಕೇಶನ್ ಯಾವುದೂ ಅಲ್ಲ, ಕೈಬೋ ಡೆಸ್ಕ್ ಅಂದ್ಬಿಟ್ಟು ಈ ವೆಬ್ ಅಪ್ಲಿಕೇಶನ್ ಬಗ್ಗೆ. ಈ ಅಪ್ಲಿಕೇಶನ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾಕಂದರೆ ಆಲ್ಮೋಸ್ಟ್ ಈ ಅಪ್ಲಿಕೇಶನ್ನ ನಾವು 2-3 ವರ್ಷಗಳಿಂದ ಮೊಬೈಲ್ ಆ್ಯಪಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಅದೇ ಮೊಬೈಲ್ ಆ್ಯಪು ಲ್ಯಾಪ್ಟಾಪ್ಗೆ ಮತ್ತು ಡೆಸ್ಕ್ಟಾಪ್ಗೆ ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡೋವಂಥ ಒಂದು ವೆಬ್ ಅಪ್ಲಿಕೇಶನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ನಾನು ಆ ಒಂದು ವೆಬ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ ನಿಮಗೆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ಹೋಗಬೇಕಾಗುತ್ತೆ. ಯಾಕಂದರೆ ಇದು ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡುವಂಥ ಒಂದು ಅಪ್ಲಿಕೇಶನ್ ಆಗಿರೋದ್ರಿಂದ ಇದು ಲಿಂಕ್ ಮುಖಾಂತರ ಯೂಸ್ ಮಾಡೋ ಥರ ಆಗಿದೆ. ಫ್ರೆಂಡ್ಸ್, ಆ ಒಂದು ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ನಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಅಲ್ಲಿಂದ ನೀವು ಆಕ್ಸೆಸ್ ಮಾಡ್ಕೋಬೋದು. ಕೈಬೋ ವೆಬ್ ಡೆಸ್ಕ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಕೈಬೋ ವೆಬ್ ಡೆಸ್ಕ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ KRV INFO Kannada ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಂದು ಕೇಳಿಕೊಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಕೈಬೋ ವೆಬ್ ಡೆಸ್ಕ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ನಾನು ಓಪನ್ ಮಾಡಿ ಇಟ್ಕೊಂಡಿರೋದ್ರಿಂದ ಆಲ್ರೆಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಅದನ್ನು ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕೈಬೋ ಹೋಮ್ ಅಂತ ಬಂತು ಓಪನ್ ಮಾಡಿದ ತಕ್ಷಣ. ಈಗ ಇಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ. ಫಸ್ಟು ನೋಡೋದಕ್ಕಿಂತ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ ನಿಮಗೆ. ಮೊಬೈಲಲ್ಲಿ ಹಿಂಗೆ ಲಾಗಿನ್ ಮಾಡ್ಕೊಳ್ತಿದ್ವಿ, ನಮ್ಮ ಯೂಸರ್ ID ಪಾಸ್ವರ್ಡ್ ಹಾಕ್ಬಿಟ್ಟು ಅಥವಾ ಇಮೇಲ್ ಮುಖಾಂತರ ಗೂಗಲ್ ಮುಖಾಂತರ ಲಾಗಿನ್ ಮಾಡ್ಕೊಳ್ತಿದ್ವಿ. ಅದೇ ಥರ ಇಲ್ಲಿ ಲಾಗಿನ್ ಮಾಡ್ಕೋಬೋದು. ನೀವು ಆ ಲಿಂಕಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅವರು ಒಂದು ವೆಬ್ಸೈಟ್ಗೆ ವೆಲ್ಕಮ್ ಮಾಡುತ್ತೆ, ಅಂದರೆ ಈ ಕೈಬೋ ವೆಬ್ ಡೆಸ್ಕ್ ಸಾಫ್ಟ್ವೇರ್ಗೆ ವೆಲ್ಕಮ್ ಮಾಡುತ್ತೆ. ಅದಾದಮೇಲೆ ನಿಮಗೆ ಸೈನ್ ಇನ್ ಕೇಳುತ್ತೆ, ಶೇರ್ ಕೇಳುತ್ತೆ. ಅಲ್ಲಿಂದ ಕೂಡ ನೀವು ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಲಿಂಕ್ನ ಶೇರ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಯಾರಿಗೆ ಬೇಕು ಅವ್ರಿಗೆ ಶೇರ್ ಮಾಡ್ಬೋದು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೈನ್ ಇನ್ ಮಾಡ್ಕೋಬೋದು, ನಿಮ್ಮ ಅಕೌಂಟ್ ಇದ್ದರೆ ಆಲ್ರೆಡಿ. ಇಲ್ಲ ನೀವು ಹೊಸದಾಗಿ ಮಾಡ್ಕೊಳ್ತೀವಿ ಅಂದರೆ ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಗೂಗಲ್ ಮುಖಾಂತರ ಸೈನ್ ಅಪ್ ಮಾಡ್ಕೋಬೋದು. ಅಥವಾ ನಿಮ್ಮ ಇಮೇಲ್ ID ಹಾಕ್ಬಿಟ್ಟು ಪಾಸ್ವರ್ಡ್ ಇಟ್ಕೊಂಡು ಸೈನ್ ಇನ್ ಮಾಡ್ಕೋಬೋದು. ಗೂಗಲ್ ಮುಖಾಂತರ ಸೈನ್ ಇನ್ ಮಾಡ್ಕೋಬೋದು. ನಾನು ಗೂಗಲಿಂದ ಸೈನ್ ಇನ್ ಮಾಡಿದ್ದೀನಿ. ಅಲ್ಲಿ 7 days ಫ್ರೀ ಟ್ರಯಲ್ ಕೇಳಿದ್ದಾರೆ. ಆ 7 days ಫ್ರೀ ಟ್ರಯಲ್ ಮುಗಿದಾದ್ಮೇಲೆ ನಿಮಗೆ ಕ್ರೆಡಿಟ್ಸ್ನ ಯೂಸ್ ಮಾಡಿಕೊಂಡು ನೀವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಮೊಬೈಲ್ ಆ್ಯಪಲ್ಲಿ ಯಾವ ಥರ ತೊಗೊಳ್ತಿದ್ರಿ ಅದೇ ಥರ ಇದರಲ್ಲೂ ತೊಗೊಳ್ಬೋದು. ಇದಕ್ಕೆ ಯಾವ್ಯಾವ ಥರ ಪ್ಲ್ಯಾನ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಇವಾಗ ಸೈನ್ ಇನ್ ಮಾಡ್ಕೊಂಡಾದ್ಮೇಲೆ ಈ ಥರ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ಬಂದಮೇಲೆ ನಿಮ್ಗೆ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಅನ್ನೋದು ನೋಡೋಣ. ಕೈಬೋ ಹೋಮ್ ನೋಡಿ, ಫಸ್ಟು ಕೈಬೋ ಡೆಸ್ಕ್ ಲೋಗೋ ಇದೆ, ಕೈಬೋ ಡೆಸ್ಕ್ದು ಲೋಗೋ ಇದೆ ಅಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹೋಮ್ ಇದೆ, 4 ಆಪ್ಷನ್ಸ್ ರೈಟ್ ಸೈಡಲ್ಲಿ. ಲಿಂಕ್ ಸೇವ್ಡ್ ಫೈಲ್ಸ್, ನೀವು ಏನೇನೆಲ್ಲ ಕನ್ವರ್ಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಮಾಡಿದ್ದೀರಲ್ಲ ಆ ಸೇವ್ ಫೈಲ್ಸ್ ಇಲ್ಲಿ ಇರುತ್ತೆ. ಪ್ರೈಸಿಂಗ್ ಪ್ಲಾನ್ಸ್, ಬಟನ್ ಲಾಗೌಟ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗೌಟ್ ಆಗುತ್ತೆ, ನಮ್ಮ ಅಕೌಂಟ್ ಲಾಗೌಟ್ ಆಗುತ್ತೆ. ಒಂದ್ಸರಿ ಲಾಗೌಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಿ ಏನೇನಿದೆ ಆಪ್ಷನ್ಸ್ ಅನ್ನೋದನ್ನು. ಬಂತು ನನಗೆ. ಮತ್ತೆ ನಾನು ಸೈನ್ ಇನ್ ಮೇಲೆ ಬಂದಿದೆ ಆಪ್ಷನ್, ಅಗ್ರಿ ಮಾಡ್ಬೇಕು ನೀವು ಅಲ್ಲಿ. ಪ್ಲೀಸ್ ಅಗ್ರಿ ಟು ದಿ ಅಬೌವ್ ಸ್ಟೇಟ್ಮೆಂಟ್ ಟು ಯೂಸ್ ಕೈಬೋ ಡೆಸ್ಕ್. ಸೈನ್ ಇನ್ ವಿತ್ ಗೂಗಲ್. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಇನ್ ವಿತ್ ಗೂಗಲ್ ಕೇಳ್ತಿದೆ. ಸೈನ್ ಇನ್ ವಿತ್ ಇಮೇಲ್, ಈ 2 ಆಪ್ಷನ್ಸ್ ಬಂದಿದೆ ಇಲ್ಲಿ. ನಾನೀಗ ಸೈನ್ ಇನ್ ವಿತ್ ಗೂಗಲ್ ಕೊಡ್ತೀನಿ. ನೋಡಿ, ಗೂಗಲ್ ಕೊಟ್ಟ ತಕ್ಷಣ ಸ್ವಲ್ಪ ಟೈಮ್ ತಗೊಳ್ಳೋದು, ಡಿಪೆಂಡ್ ಅಪಾನ್ ಯುವರ್ ಇಂಟರ್ನೆಟ್ ಕನೆಕ್ಟಿವಿಟಿ ಮೇಲೆ ಅದು. ಸಿಸ್ಟಮಲ್ಲಿ ಯೂಸ್ ಮಾಡ್ತಿರೋ ಅಕೌಂಟ್ಸ್ನೆಲ್ಲ ಚಾನಲ್ ID-ನ ನಾನು ಇಲ್ಲಿ ಕೊಟ್ಟೆ ಸೈನ್ ಇನ್ ಆಗಲಿಕ್ಕೆ. ನಾನು ಯಾಕಂದರೆ ನಾನು ಇದರಲ್ಲೇ ನಾನು ರಿಜಿಸ್ಟರ್ ಮಾಡ್ಕೊಂಡಿರೋದು ಕೈಬೋ ಅಪ್ಲಿಕೇಶನ್ನ, ಅದಕ್ಕೋಸ್ಕರ ಅದನ್ನ ಮೇಲೆ ಕ್ಲಿಕ್ ಮಾಡಿದೆ. ಅದು ಸೈನ್ ಇನ್ ಆಯ್ತು. ಇವಾಗ ಸೈನ್ ಇನ್ ಆದಾಗ ಇಲ್ಲಿ ಹೋಮ್ ಪೇಜ್ ಈ ಥರ ಬಂತು. ಈಗ ನೀವು ಫೈಲ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆರ್ ಬ್ರೌಸ್ ಎ PDF, ಇದನ್ನು ನಾವು ಆರೋ ಕೀಸ್ನ ಯೂಸ್ ಮಾಡ್ಕೊತಾ ಬಂದರೆ ಈ ಆಪ್ಷನ್ ನಿಮಗೆ ಸಿಗುತ್ತೆ. ಅಪ್ ಆ್ಯಂಡ್ ಡೌನ್ ಆರೋ ನ್ಯಾವಿಗೇಷನಲ್ ಕೀಸ್ನ ಯೂಸ್ ಮಾಡ್ಕೊತಾ ಬಂದರೆ ಈ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಲ್ಡರ್ ಬ್ರೌಸ್ ಫೈಲ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನನ್ನ ಡೆಸ್ಕ್ಟಾಪಲ್ಲಿ ಫೈಲ್ ಇದೆ ನಂದು. ನೋಡಿ, UD ಕಾರ್ಡ್. ನಾನು UD ಕಾರ್ಡ್ನೇ ನಾನು ಇಲ್ಲಿ ತೋರಿಸೋಕೆ ನಿಮಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಕೊಡ್ತಿದ್ದೀನಿ. ಸೇಮ್ ಬ್ರೌಸ್ ಹೆಂಗೆ ಅದರ ಬ್ರೌಸ್ ಮಾಡೋದು ನೋಡಿ.
ಮೊಬೈಲಲ್ಲಿ ಸೌಂಡ್ ಆಗುತ್ತಲ್ಲ ಪ್ರೊಸೆಸಿಂಗ್ ಮಾಡಿದ್ರೆ ಅದೇ ಸೌಂಡ್ ಇಲ್ಲಿ ಬರ್ತದೆ. ಪ್ರೊಸೆಸಿಂಗ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಡಿಪೆಂಡ್ ಅಪಾನ್ ಯುವರ್ ಫೈಲ್ ಸೈಜ್ ಅಲ್ಲಿ ಅದು ಟೈಮ್ ತಗೊಳುತ್ತೆ ಪ್ರೊಸೆಸ್ ಆಗೋಕ್ಕೆ. ಇದು ಒಂದು ಪೇಜ್ ಇರೋದ್ರಿಂದ ಒಂದು 20 to 30 ಸೆಕೆಂಡ್ಸ್ ಟೈಮ್ ತಗೊಳ್ಬೋದು ಅನ್ಕೊಂತೀನಿ. ನೋಡಿ ಪ್ರೊಸೆಸ್ ಆಗ್ತಿರೋ ಸೌಂಡ್ ಬರ್ತದೆ ಇಲ್ಲಿ. ಅದು PDF ಅಲ್ಲಿ ಇತ್ತು, ಈಗ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ತಕ್ಷಣ ಈ ಥರ ಸೌಂಡ್ ಬಂತು. PDF ಅಲ್ಲಿ ಇದ್ದಿದ್ದು ಇವಾಗ ಫುಲ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಇದನ್ನು ನಾವು ಯಾವ ಥರ ಆಕ್ಸೆಸ್ ಮಾಡೋದು, ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಮೊಬೈಲಲ್ಲಾದರೆ ಕಾಪಿ ಇದೆ, ಟ್ರಾನ್ಸ್ಲೇಟ್ ಇದೆ, ಅದೇ ಥರ ಆಪ್ಷನ್ಸ್ ಇಲ್ಲೂ ಇದೆ. 94% 5 6% 2 slash.com slash.com slash out of range clickable graphic idle desk list with 4 items visited link button logout. ಇದಕ್ಕೆಲ್ಲ ನೀವು ಬರೋದಕ್ಕೆ arrow keys ನ ಯೂಸ್ ಮಾಡಬೇಕಾಗುತ್ತೆ. Out of list navigation landmark button go back menu button collect sub menu download file drop down drop down ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ download file drop down button download current page ಯಾವ ತರ ನೋಡಿ doc current page docs current page txt current page zip current page doc entire document ನೋಡಿ doc ಗೆ ಕನ್ವರ್ಟ್ ಆಗಿದೆ pdf ಇರೋದ್ರಿಂದ. ಅದೇ doc ಇದ್ದಿದ್ರೆ pdf ಕನ್ವರ್ಟ್ ಆಗಿರ್ತಿತ್ತು. entire document txt entire document zip entire document ನಮಗೆ ಯಾವ ತರ ಬೇಕೋ ಆ ತರ ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಟ್ರಾನ್ಸ್ಲೇಟ್ ಡ್ರಾಪ್ ಡೌನ್ ಇಲ್ಲಿ ಏನಿದೆ ನೋಡೋಣ. Translate entire document Translate current page ಈ ನಾವು ಈ ತರ ಮಾಡ್ಕೋಬಹುದು. ನೆಕ್ಸ್ಟ್ ಬೇಡ ಅಲ್ವಾ. ನೆಕ್ಸ್ಟ್ navigation landmark button graphic idle list link save file visited link button out of list navigation landmark button go back menu button collect sub menu download file drop down menu button collect sub menu translate drop down ಟ್ರಾನ್ಸ್ಲೇಟ್ ನೋಡಿದ್ವಿ. toolbar button save file ಇಲ್ಲಿ ಸೇವ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಸೇವ್ ಆಗುತ್ತೆ. toolbar button color inverter ಕಲರ್ ಇನ್ವರ್ಟರ್ ಕಲರ್ಸ್ ಅನ್ನು ಚೇಂಜಸ್ ಮಾಡಾಗಿದ್ರೆ menu button collect sub menu font size drop down ಫಾಂಟ್ ಸೈಜ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೋಡಿ font size drop down menu button expanded sub menu expanded ಮೆನು ಎಕ್ಸ್ಪ್ಯಾಂಡ್ ಆಯ್ತು. button text size 1 text size 1 button text size 2 button text size 3 button text size 4 button text size 6 button text size 9 button copy to clipboard ನೋಡಿ ಅಪ್ ಟು ಟೆಕ್ಸ್ಟ್ ಸೈಜ್ 9 ವರೆಗೂ ಇದೆ. ಅದಾದ್ಮೇಲೆ ಕಾಪಿ ಟು ಕ್ಲಿಪ್ಬೋರ್ಡ್ ಬಂತು ಆಪ್ಷನ್. ನೆಕ್ಸ್ಟ್ ಆಪ್ಷನ್ heading level 4 unit card page ಅದು ಕೆಳಗಡೆ ಎಲ್ಲ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಟೆಕ್ಸ್ಟ್ ಅಲ್ಲಿ ಎಲ್ಲ ಇಲ್ಲಿ ಬಂದಿದೆ, ಅದು ಕನ್ವರ್ಟ್ ಆಗಿರೋದೆಲ್ಲ ಇಲ್ಲಿದೆ. This card/certificate is meant to certify the disability of the person and is not an instrument for ID/address proof or any. ಇಲ್ಲಿಂದ ನಾವು ಬೇಕಾದ್ರೆ ಕಾಪಿ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ನಾವು ಸೇವ್ ಮಾಡ್ಕೋಬಹುದು. ಎಂಡ್ ಆಫ್ ಪೇಜ್ ಯಾಕಂದ್ರೆ ಇದು ಇರೋದೇ ಒಂದು ಪೇಜ್, ಅದಕ್ಕೆ ಎಂಡ್ ಆಫ್ ಪೇಜ್ ಅಂತ ತೋರಿಸ್ತು. ಸೊ ಫ್ರೆಂಡ್ಸ್, ಇದಿಷ್ಟು ಕೈಬೋ ಡೆಸ್ಕ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡೋಂಥ ಒಂದು ಇಂಟ್ರೊಡ್ಯೂಸ್ ಮಾಡಿಸೋಂಥ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಒಂದು ಒಪಿನಿಯನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.